ಸ್ನೇಹಿತರೆ ನಮಸ್ಕಾರ. ದೀಕ್ಷಿತ್ ಕುಮಾರ್ ಪುತ್ತೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇತ್ತೀಚೆಗೆ ನೀವು ಮಾಧ್ಯಮದಲ್ಲಿ ತಿಳ್ಕೊಂಡಿರ್ಬೋದು, ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತೇಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಿದೆಯಾ, ಇದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಇದನ್ನು ತಿಳ್ಕೊಳ್ಳಿಕ್ಕೆ ನೀವು ನೇರವಾಗಿ ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ಮಾಡಬೇಕು. ಅದರ ಅಡ್ರೆಸ್ ಹೀಗಿದೆ: www.incometax.gov.in. ಈ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೂಡ ಕೊಟ್ಟಿರ್ತೇನೆ. ಇದನ್ನು ಓಪನ್ ಮಾಡಿದ ತಕ್ಷಣ ಎಡಬದಿಯಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅನ್ನೋ ಒಂದು ಮೆನು ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ನಂಬರನ್ನು ಎಂಟ್ರಿ ಮಾಡೋದಕ್ಕೊಂದು ಜಾಗ ಇದೆ. ಅದನ್ನು ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ನ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾಗ ಈ ಥರ ಮೆಸೇಜ್ ಬರ್ತದೆ: ಯುವರ್ ಪಾನ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್ ಅಂತ ಹೇಳಿ ಕಾಣಿಸುತ್ತೆ. ಹೀಗೆ ಬಂದರೆ ನಿಮ್ಮ ಪಾನ್ ಮತ್ತು ಆಧಾರ್ ಲಿಂಕ್ ಆಗಿದೆ ಅಂತೇಳಿ ಅರ್ಥ. ಲಿಂಕ್ ಆಗಿದ್ದರೆ ನೀವು ಯಾವ ರೀತಿಯ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಮೊಬೈಲಲ್ಲೂ ಕೂಡ ನೀವು ವ್ಯೂ ಮಾಡ್ಬೋದು. ಮೊಬೈಲ್ನಲ್ಲಿ ವ್ಯೂ ಮಾಡಿದಾಗ ಈ ಥರ ಮೆನುಗಳು ಕಾಣಿಸ್ಕೊಳ್ತದೆ. ಸೊ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದರೂ ಕೂಡ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ವೆಬ್ಸೈಟ್ನಲ್ಲಿ ಲಿಂಕ್ ಆಧಾರದೊಂದು ಜಾಗ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಪಾನ್ ಮತ್ತು ಆಧಾರ್ ನಂಬರನ್ನು ಕೊಟ್ಟು ವ್ಯಾಲಿಡೇಟ್ ಮಾಡೋದು ಕೇಳಿಸುತ್ತೆ. ಮಾರ್ಚ್ 31ರ ಮುಂಚೆ 1,000 ರೂಪಾಯಿ ಫೈನನ್ನು ಕಟ್ಟಿ ನಿಮ್ಮ ಪಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿಕೊಳ್ಬೋದು. ಇವತ್ತಿಗೆ ಈ ಮಾಹಿತಿಯನ್ನು ಕೊಟ್ಟು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.